ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಂದ ಆ ವ್ಯಕ್ತಿ ಏನಾದರೂ ಮುಚ್ಚಿಟ್ಟಿದ್ರೆ ಯಾವ ರೀತಿ ಭಾವನೆಗಳಾಗಿರ್ಬೋದು, ಯಾವ ವಿಚಾರಗಳಾಗಿರ್ಬೋದು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ. ಆ ಒಂದು ಕಾರ್ಡ್ನ ನೀವು ನಿಮ್ಮ ವ್ಯಕ್ತಿಯನ್ನ, ನಿಮ್ಮ ಪರ್ಸನ್ನ 3 ಬಾರಿ ನೆನೆಸ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಮುಚ್ಚಿಟ್ಟಿರುವಂತಹ ವಿಚಾರಗಳು, ಭಾವನೆಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸಪೋಸ್ ಇದು ಗಂಡ ಹೆಂಡತಿ ನಡುವೆ ಆಗಿರಬಹುದು, ಅಥವಾ ನಿಮ್ಮ ಲವ್ ಲೈಫಲ್ಲಿ ಆಗಿರಬಹುದು, ರಿಲೇಷನ್ಶಿಪ್ಗಳಲ್ಲಾಗಿರಬಹುದು, ಏನು ಇದೆ, ಯಾವ ವಿಚಾರ ನಿಮ್ಮಿಂದ ಆ ವ್ಯಕ್ತಿ ಮುಚ್ಚಿಟ್ಟಿದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ನಿಮ್ಮಿಂದ ಏನು ಮುಚ್ಚಿಡ್ತಾ ಇದ್ದಾರೆ, ಯಾವ ವಿಚಾರಗಳು, ಆ ವ್ಯಕ್ತಿ ನಿಮ್ಮಿಂದ ಯಾವ ಭಾವನೆಗಳು ಮುಚ್ಚಿಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ನಿಮ್ಗೆ ಏನಾದರೂ ಒಂದು ಕ್ಲಾರಿಟಿ ಇಲ್ಲದೆ ಇರ್ಬೋದು, ಅಥವಾ ನೀವು ಅವರ ವಿಚಾರವಾಗಿ ಅನುಮಾನಗಳನ್ನು ಪಡುವಂಥದ್ದಾಗಿರ್ಬೋದು. ಇಂಥ ವಿಚಾರಗಳಲ್ಲಿ ಆ ವ್ಯಕ್ತಿಯ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಅವರ ಫೀಲಿಂಗ್ಸ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 8 ಆಫ್ ವಾಂಡ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬಹಳಷ್ಟು ಚೆನ್ನಾಗಿದ್ದಂತಹ ಸಂಬಂಧ, ಬಹಳಷ್ಟು ನೀವು ಅವರಿಗೆ ಕೇರಿಂಗ್ ಮಾಡ್ತಾ ಇದ್ದಂಥದ್ದಾಗಿರ್ಬೋದು, ಅಥವಾ ಅವರು ನಿಮಗೆ ಕೇರಿಂಗ್ ಮಾಡ್ತಾ ಇದ್ದಂಥದ್ದಾಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ನಿಮ್ಮ ಕೆಲಸಗಳಾಗಿರಬಹುದು, ಏನೇ ಇರ್ಬೋದು, ಬಹಳಷ್ಟು ಈಸಿಯಾಗಿ ಆಗುವಂಥದ್ದು. ಯಾವುದೇ ಒಂದು ನಿಮಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಯಾವ ರೀತಿ ತೊಗೊಂಡು ಹೋಗೋದು ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ ಇದ್ದರೂ ಕೂಡ ಈ ವ್ಯಕ್ತಿಗಳು ನಿಮಗೆ ಒಂದು ಸರಿಯಾದ ದಾರಿಗಳನ್ನು ತೋರಿಸ್ಕೊಟ್ಟಂತಹ ವ್ಯಕ್ತಿ. ಬಟ್ ಆದರೆ ಇತ್ತೀಚೆಗೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ನಿಮ್ಮ ಫೋನ್ ಕಾಲ್ಸ್ಗಳಿಗೆ ಸಿಗದೇ ಇರುವಂಥದ್ದಾಗಿರ್ಬೋದು, ಅಥವಾ ನೀವು ಬಹಳಷ್ಟು ಆ ವ್ಯಕ್ತಿಯನ್ನು ಮಾತಾಡೋದಕ್ಕಾಗಿರ್ಬೋದು, ಈ ಹಿಂದೆ ಆ ರೀತಿಯಲ್ಲಿ ಯಾವುದೋ ಒಂದು ಚಿಕ್ಕ ಜಗಳಗಳನ್ನು ದೊಡ್ಡದಾಗಿ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಹೋಗುವಂತಹ ಮಾತುಗಳನ್ನು ಆಗ್ತಾ ಇರ್ಬೋದು. ಇವರ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ತಿಳ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಯಾಕೆಂದರೆ ಈ ಪಾಸ್ಟಲ್ಲಿ ಬಹಳಷ್ಟು ಇದೇ ರೀತಿ ಜಗಳಗಳು ಆದಾಗ ರೀಕನೆಕ್ಟ್ಗಳಾಗಿದೆ. ಬಟ್ ಆದರೆ ಈ ಸಲ ಯಾಕೆ ದೊಡ್ಡದಾಗ್ತಾ ಇದೆ, ಈ ಸಲ ಯಾಕೆ ಈ ವ್ಯಕ್ತಿ ನಮ್ಮಿಂದ ದೂರ ಮಾಡ್ತಾ ಇದ್ದಾರೆ, ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ 3ನೇ ವ್ಯಕ್ತಿ ಅವರ ಲೈಫಲ್ಲಿ ಬಂದಿರೋದ್ರಿಂದ, ಅಲ್ಲಿ 3ನೇ ವ್ಯಕ್ತಿಗಳ ಆಟ ಇರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ಯಾವುದೇ ಒಂದು ಚಿಕ್ಕ ವಿಚಾರನ ದೊಡ್ಡದು ಮಾಡುವಂಥದ್ದಾಗಿರ್ಬೋದು, ಅಥವಾ ಚಿಕ್ಕ ಜಗಳಗಳನ್ನು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡುವಂಥದ್ದಾಗಿರ್ಬೋದು ಈ ವ್ಯಕ್ತಿ ನಡೆಸ್ತಾ ಇದ್ದಾರೆ. ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿದೆ. ಈ ವ್ಯಕ್ತಿಯ ಮುಚ್ಚಿಟ್ಟಿರುವ ಭಾವನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಥರ್ಡ್ ಪರ್ಸನ್ ಒಟ್ಟಿಗೆ ಮಾತನಾಡುವಂಥದ್ದು, ಥರ್ಡ್ ಪರ್ಸನ್ ಒಟ್ಟಿಗೆ ಓಡಾಡುವಂಥದ್ದು, ಅಥವಾ ಥರ್ಡ್ ಪಾರ್ಟಿ ಹೇಳ್ಕೊಟ್ಟಿರುವಂತಹ ಮಾತುಗಳನ್ನು ಕೇಳಿ ನಿಮಗೆ ಕಿರಿಕಿರಿ ಮಾಡುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ನೀವು ಯಾವ ರೀತಿ ಅವರನ್ನು ಬದಲಾಯಿಸೋದಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿ ಒಂದಷ್ಟು ಮ್ಯಾನಿಪುಲೇಟಿವ್ ಕೂಡ ಆಗ್ತಾ ಇಲ್ಲ, ಹಾಗೆ ನಿಮಗೆ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ಮಾಡಿದಂಥದ್ದಾಗಿರ್ಬೋದು, ಅಥವಾ ಈ ವ್ಯಕ್ತಿಯೇ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಜಗಳಗಳನ್ನು ಮಾಡುವಂಥದ್ದು, ಕಾಲಿಗೆ ಎದುರ್ಕೊಂಡು ಜಗಳ ಮಾಡುವಂಥದ್ದು, ಅಥವಾ ನಿಮ್ಮಿಂದ ದೂರ ಹೋಗೋದಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು, ಬೇಡದ ರೀಸನ್ಸ್ಗಳನ್ನು ಕೊಡುವಂಥದ್ದು. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾಗಿ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಿ ಎಂಡ್ ಮೂಮೆಂಟಿಗೆ ಬಂದಿದ್ದೇನೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಕೆಲವರು ಫ್ಯಾಮಿಲಿ ಲೈಫಲ್ಲೂ ಕೂಡ ಬಹಳಷ್ಟು ಗೊಂದಲಗಳನ್ನು ತಗೊಳ್ತಾ ಇದ್ದೀರಿ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರನ ನೀವು ಕರೆಕ್ಟಾಗಿ ನೀವು ಕೂಡ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಅಲ್ಲಿ ಆ ವ್ಯಕ್ತಿಗಳು ಕೂಡ ಬಾಯ್ಬಿಟ್ಟು ಏನು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಮೈಂಡ್ ಸೆಟ್ ಏನಾಗಿದೆ, ಈ ವ್ಯಕ್ತಿಯ ವಿಚಾರವಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮಿಂದ ಸಂಪೂರ್ಣವಾಗಿ ದೂರ ಹೋಗಬೇಕು ಅನ್ನೋದೇ ಈ ವ್ಯಕ್ತಿಯ ವಿಚಾರ ಆಗಿದೆ ಅಂತ ಹೇಳಿ.
ಈ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್, ಮುಚ್ಚಿಟ್ಟಿರುವ ಭಾವನೆಗಳು ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮಿಂದ ದೂರ ಆಗೋದಕ್ಕೆ ಯಾವ ರೀತಿ ಅಂದರೆ ಏನೇ ಆದ್ರೂ ನೀವು ಅಳ್ಬೋದು, ಅಥವಾ ಈ ಸಂಬಂಧಗಳಲ್ಲಿ ಪಾಸ್ಟಲ್ಲಿ ಆಗಿರುವಂಥದ್ದು ನೆನೆಸ್ಬೋದು, ಅಥವಾ ನಿಮ್ಗಳಿಗೆ ಮಕ್ಕಳುಗಳಿರಬಹುದು. ಇದನ್ನೆಲ್ಲ ಹೇಳಿದ್ರು ಕೂಡ ಆ ವ್ಯಕ್ತಿಗಳು ಯಾವುದೇ ರೀತಿಯಲ್ಲೂ ಕೂಡ ರೀಕನೆಕ್ಟ್ ಆಗೋದಕ್ಕಾಗಲಿ ಅವರ ಮನಸ್ಸು ಕೂಡ ಕರಗ್ತಾ ಇಲ್ಲ. ಬಿಕಾಸ್ ಆಫ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ನೋವು, ಬಹಳಷ್ಟು ನೋವಿನ ಅಂತ್ಯನೂ ಕೂಡ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಈ ಸಂಬಂಧದ ವಿಚಾರವಾಗಿ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಒಂದು ಲೈಫ್ ಇದೆ ನನಗೋಸ್ಕರ, ಬೇರೆ ಒಂದು ಆಪರ್ಚುನಿಟಿ ಇದೆ ನನಗೋಸ್ಕರ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಫೀಲ್ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ಫೀಲಿಂಗ್ಸ್ ಈ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ವ್ಯಕ್ತಿಯ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಚೆನ್ನಾಗಿದ್ದಂತಹ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಗಳಿಂದ ನಿಮ್ಮಿಬ್ಬರ ನಡುವೆ ಕಿರಿಕಿರಿ ಆಗಿರ್ಬೋದು. ಈ ಸಂಬಂಧ ಎಷ್ಟೇ ದೊಡ್ಡ ಮಟ್ಟಕ್ಕಿದ್ರೂ ಕೂಡ, ಎಷ್ಟೇ ವರ್ಷಗಳದ್ದಾದರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಬ್ರೇಕಪ್ ಅನ್ನುವ ರೀತಿಯಲ್ಲೇ ಆ ವ್ಯಕ್ತಿ ನೋಡ್ತಾ ಇದ್ದಾರೆ. ನನಗೆ ಈ ಸಂಬಂಧನೇ ಬೇಡ, ಇದನ್ನು ಬಿಟ್ಟರೆ ನನ್ನ ಲೈಫಲ್ಲಿ ಬೇರೆ ಆಪರ್ಚುನಿಟಿ ಇದೆ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ಬದಲಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ಈ ವ್ಯಕ್ತಿ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನಾಗಿದೆ ನಿಮ್ಮ ವಿಚಾರವಾಗಿ, ಈ ವ್ಯಕ್ತಿಯ ಫೀಲಿಂಗ್ಸ್ ಏನಾಗಿದೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಮುಚ್ಚಿಟ್ಟಿರುವಂತಹ ಭಾವನೆಗಳು ಇಲ್ಲಿ ಏನಾಗ್ತಿದೆ, 6 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ಬಹಳಷ್ಟು ಈ ಸಂಬಂಧಗಳಿಂದ ಬಹಳನೇ ನೊಂದು ಆಗಿರಬಹುದು, ಬಹಳ ವಿಚಾರಗಳಲ್ಲಿ ಈ ವ್ಯಕ್ತಿಯಿಂದ ಆಗಿರ್ಬೋದು ಈ ಸಂಬಂಧನ ಸರಿಪಡಿಸ್ಕೊಳ್ಳೋದಕ್ಕೆ ಬಹಳಷ್ಟು ಗೊಂದಲಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಎಷ್ಟೇ ಜನಗಳು ಬಂದರೂ ಆಗಿರ್ಬೋದು, ಎಲ್ಲನೂ ಓವರ್ಕಮ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಡಬೇಕು, ಎಲ್ಲ ರೀತಿಯೂ ಪ್ರಯತ್ನ ಪಟ್ಟು ಮತ್ತು ಕೂಡ ಅದೇ ಪ್ರೊಸೆಸಿಂಗಲ್ಲಿ ನೀವು ಇದ್ದೀರಿ ಅಂತ ಹೇಳಿ. ಇಲ್ಲಿ ಅಗೇನ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಹೊಸ ರೀತಿಯಲ್ಲಿ ಇಲ್ಲೆಲ್ಲ ಎಷ್ಟು ಈ ಪಾಸ್ಟಲ್ಲಿ ಆ ವ್ಯಕ್ತಿ ನಿಮಗೆ ನೋವು ಕೊಟ್ಟಿದ್ರು, ಬಹಳಷ್ಟು ವಿಚಾರದಲ್ಲಿ ನೀವು ನೊಂದಿದ್ರಿ, ಆ ವ್ಯಕ್ತಿಯ ವಿಚಾರದಲ್ಲಿ ಕೆಲವು ಎಷ್ಟೋ ಸತ್ಯಗಳು ಗೊತ್ತಾಗಲೇ ಇಲ್ಲ, ಆದರೂ ಕೂಡ ಆ ವ್ಯಕ್ತಿಯನ್ನು ಸಹಿಸ್ಕೊಂಡು ನೀವೇನು ಮುಂದೆ ಹೋಗಿದ್ರಿ ಅಲ್ಲ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಬಹಳಷ್ಟು ಚೇಂಜ್ ಆಗುವ ಸಾಧ್ಯತೆ, ಮತ್ತು ನಿಮ್ಮತ್ತ ಮನಸ್ಸು ಒಲಿಯುವಂತಹ ಸಾಧ್ಯತೆ ಇದೆ, ನಿಮ್ಮ ಕಡೆಗೆ ಮನಸ್ಸು ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವು ಸೆಲೆಬ್ರೇಷನ್ಸು ಇದೆ ನಿಮ್ಮ ಲೈಫಲ್ಲಿ. ಈ ಹಿಂದೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಭಾಳಷ್ಟು ಏನೆಲ್ಲ ನೊಂದಿದ್ರಿ, ಯಾವೆಲ್ಲ ವಿಚಾರದಲ್ಲಿ ನಿಮ್ಗೆ ಅವಮಾನಗಳಾಗಿತ್ತು, ಆ ವ್ಯಕ್ತಿ ಎಷ್ಟು ನಿಮ್ಮನ್ನು ಅವಾಯ್ಡ್ ಮಾಡಿದರು, ಎಷ್ಟು ದೂರ ಹೋಗಿದ್ರು, ಇತ್ತೀಚೆಗೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಮನಸ್ಸಾಗುವಂಥದ್ದು, ನಿಮ್ಮ ಜೊತೆ ಇರಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಾಗಿರ್ಬಹುದು, ಅಥವಾ ನೀವು ಯಾವುದೋ ಒಂದು ಫಂಕ್ಷನ್ಸ್ಗಳಿಗೆ ಹೋಗುವಂಥದ್ದಾಗಿರ್ಬೋದು, ನೀವು ರೆಡಿ ಆದಂಥದ್ದಾಗಿರ್ಬೋದು, ಅಥವಾ ನೀವೆಲ್ಲಿ ನನ್ನ ಕೈ ತಪ್ಪಿ ಹೋಗ್ಬಿಡ್ತೀರೋ ಅನ್ನುವಂತಹ ಭಯದಲ್ಲಿ ಈ ವ್ಯಕ್ತಿ ಮರಳಿ ರೀಕನೆಕ್ಟ್ ಆಗುವಂಥದ್ದು. ನೀವೇನಾದರೂ ಈ ವ್ಯಕ್ತಿಯನ್ನು ಮರೆತು ಚೆನ್ನಾಗಿದ್ದೀರಾ ಅಂತ ಗೊತ್ತಾದ ಕೂಡಲೇ ಈ ವ್ಯಕ್ತಿಗೆ ಒಂದಷ್ಟು ಕನ್ಫ್ಯೂಷನ್ ಶುರು ಆದಂಗೆ ಆಗುತ್ತೆ. ಈ ವ್ಯಕ್ತಿ ಏನೇ ಈ ಹಿಂದೆ ನಿಮಗೆ ಭಾಳಷ್ಟು ನೋವು ಮಾಡಿದರೂ ಕೂಡ ಈ ವ್ಯಕ್ತಿ ಈಗೇನು ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಕಡೆಗೆ ಮನಸ್ಸು ಬರುವಂಥದ್ದು, ಅಥವಾ ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೇನೋ, ಆ ವ್ಯಕ್ತಿ ಈ ಹಿಂದೆ ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ಇತ್ತೀಚೆಗೆ ಎಲ್ಲಿ ನನ್ನ ಕೈ ಬಿಟ್ಟು ಇವ್ರು ಹೋಗ್ತಾರೋ, ಇವ್ರು ತುಂಬ ಚೆನ್ನಾಗಿದ್ದಾರೆ, ನಾನು ಬಿಟ್ಟರು ಇವರು ನೆಮ್ಮದಿಯಾಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ಮತ್ತೆ ಅಗೇನ್ ನಿಮ್ಮ ಹತ್ರ ವಿಶ್ವಾಸ ಗಿಟ್ಟಿಸ್ಕೊಂಡು ನಿಮ್ಮನ್ನು ಮರಳು ಮಾಡುವಂಥದ್ದು, ನಿಮಗೆ ಮೆಸೇಜ್ ಹಾಕುವಂಥದ್ದು, ನಿಮಗೆ ಫೋನ್ ಕಾಲ್ಸ್ ಬರುವಂಥದ್ದು. ಇಲ್ಲಿ ಓವರ್ ಆಲ್ ಈ ವ್ಯಕ್ತಿ ವಿಚಾರವಾಗಿ ನೀವೇನು ಇಷ್ಟೆಲ್ಲ ನೊಂದಿದ್ರಲ್ಲ, ಈ ವ್ಯಕ್ತಿಯಿಂದ ನೀವು ದೂರ ಇದ್ದು ನೀವು ಚೆನ್ನಾಗಿದ್ದೀರಾ ಅಂತ ತೋರಿಸ್ಕೊಂಡಿದ್ದ ಕೂಡಲೇ ಈ ವ್ಯಕ್ತಿ ಒಂದಷ್ಟು ನಿಮ್ಮ ಕಡೆಗೆ ಬರುವಂತಹ ಸಾಧ್ಯತೆ, ನಿಮ್ಮ ಜೊತೆಗೆ ಓಡಾಡಬೇಕು ಅನ್ನುವಂಥದ್ದು, ಅಥವಾ ನೀವು ನಿಮ್ಮ ಖುಷಿಯ ವಾತಾವರಣದಲ್ಲಿ ನಾನು ಆಗಿತ್ತು ಅಂತ ಹೇಳಿ ಫೀಲ್ ಬರುವಂಥದ್ದು. ಈ ವ್ಯಕ್ತಿ ಬಹಳಷ್ಟು ಯೋಚನೆ, ಏಕೆಂದರೆ ಇಲ್ಲಿ ಈ ವ್ಯಕ್ತಿ ಈ ಪಾಸ್ಟಲ್ಲಿ ಈ ವ್ಯಕ್ತಿಯಿಂದನೇ ನೀವು ನೋವನ್ನು ಅನುಭವಿಸಿದ್ರಿ, ಬಟ್ ಆದರೆ ಈಗ ನೀವು ಚೆನ್ನಾಗಿರೋದನ್ನು ಕಂಡು ಸಹಿಸಲಾರದೆ ಈ ವ್ಯಕ್ತಿ ಏನು ಮಾಡ್ತಾರೆ, ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನುವಂಥ ಆಸೆಗಳು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ನನ್ನ ಕೈ ತಪ್ಪಿ ಹೋಗ್ತಾರೋ, ನನ್ನ ಬಿಟ್ಟರು ಇವ್ರಿಗೊಂದು ಲೈಫ್ ಇದೆ, ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು, ನೀವು ಈ ವ್ಯಕ್ತಿನ ಬಿಟ್ಟರೆ ನನ್ನಿಂದನೇ ಗೋಗರಿತಾರೆ, ನಾನೇ ಬೇಕು ಅಂತ ಅಳ್ತಾರೆ
ಅಥವಾ ನಾನು ಯಾವಾಗ ಬೇಕಾದರೂ ಮಾತಾಡ್ಬೋದು, ಯಾವಾಗ ಬೇಕಾದರೂ ಬಿಡ್ಬೋದು. ಯಾಕೆಂದರೆ ಇವ್ರಿಗೆ ನನ್ನ ಪ್ರೆಸೆನ್ಸ್ ಅಷ್ಟೊಂದು ಇದೆ ಅನ್ನೋದು ಈ ವ್ಯಕ್ತಿ ಓವರ್ ಕಾನ್ಫಿಡೆನ್ಸ್ ಆಗಿತ್ತು. ಬಟ್ ಆದರೆ ಇತ್ತೀಚೆಗೆ ನೀವೇನು ಮಾಡ್ತಾಯಿದ್ರಿ, ಈ ವ್ಯಕ್ತಿ ಇಲ್ದಿದ್ರು ನನ್ನ ಲೈಫು ನಾನು ನೋಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ ಕೂಡಲೇ ಮತ್ತೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆ ಹೆಚ್ಚು. ಕನ್ಫ್ಯೂಷನ್ಸ್ ಮೈಂಡ್ ಜಾಸ್ತಿ ಅಂತಲೇ ಹೇಳ್ಬೋದು. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ, 6 ಆಫ್ ಕಪ್ಸ್ ಬಂದಿದೆ. ಆ ವ್ಯಕ್ತಿಯ ಮುಚ್ಚಿಟ್ಟಿರುವ ಹಿಡನ್ ಫೀಲಿಂಗ್ಸ್ ಏನಾಗಿದೆ ಅಂತ ಹೇಳಿ, ಮುಚ್ಚಿಟ್ಟಿರುವ ಭಾವನೆಗಳು ಏನಾಗಿದೆ ಅಂತ ಹೇಳಿ ನೋಡೋದಾದರೆ, ಈ ವ್ಯಕ್ತಿಯ ವಿಚಾರವಾಗಿ ನೀವು ಕೂಡ ಈ ಪಾಸ್ಟಲ್ಲಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿಲ್ಲ. ಇಲ್ಲಿ ಯಾರೋ ಹೇಳ್ಕೊಟ್ಟಿದ್ದಾಗಿರ್ಬೋದು ಅಥವಾ ನೀವು ತಿಳ್ಕೊಂಡಿದ್ದೇ ಅದೇ ಸತ್ಯ ಅಂತ ಹೇಳಿ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಈ ವ್ಯಕ್ತಿ ಸರಿಯಾಗಿ ಯಾವ ರೀತಿ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಈ ವ್ಯಕ್ತಿ ಫೋನ್ ಕಾಲಿಗೆ ಸಿಕ್ಕಲಿಲ್ಲ ಅಂತಂದರೆ ಯಾರ್ದೋ ಜೊತೆಗಿದ್ದಾರೆ ಅಂತ ಹೇಳಿ, ಅಥವಾ ಈ ವ್ಯಕ್ತಿ ನಿಮಗೆ ಟೈಮ್ ಕೊಡದೇ ಇದ್ದರೆ ನಿಮ್ಮ ಮೈಂಡಲ್ಲಿ ಏನೇನೆಲ್ಲ ಪ್ರಶ್ನೆಗಳು ಮೂಡುವಂಥದ್ದು, ಈ ರೀತಿ ಎಲ್ಲ ನಿಮಗೆ ನೀವೇ ಗೊಂದಲಗಳನ್ನು ನೀವು ತಗೊಳ್ತಾ ಇದ್ದೀರಿ. ಬಟ್ ಆದರೆ ಈ ವ್ಯಕ್ತಿಯ ಈಗಿನ ಫೀಲಿಂಗ್ಸ್ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ನೆನಪುಗಳು ಈ ವ್ಯಕ್ತಿಗೆ ಕಾಡ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ಯೋಚನೆಗಳು ಮಾಡುವಂಥದ್ದು, ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು. ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಯಾರಾದರೂ ಬಂದಿರಬಹುದು. ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡುವಂಥದ್ದು ಆಗ್ತಾ ಇದೆ. ಇತ್ತೀಚೆಗೆ ಈ ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಅಂತ ಹೇಳಿ. ಇಲ್ಲಿ ಈ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ವಿಚಾರವಾಗಿ ಅವ್ರಿಗೆ ಮಾತನಾಡಿಸೋದಕ್ಕೆ ಯಾವುದೂ ದಾರಿ ಸಿಗ್ತಾ ಇಲ್ಲ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೂ ದಾರಿ ಸಿಗ್ತಾ ಇಲ್ಲ. ಇಲ್ಲಿ ಈ ವ್ಯಕ್ತಿಗೆ ಕೆಲವೊಂದು ಈಗೋ ಇದೆ. ಸೊ ಹಾಗಾಗಿ ಈ ಪಾಸ್ಟಲ್ಲಿ ಕಳೆದಂಥದ್ದು ಕೂಡ ಈ ವ್ಯಕ್ತಿ ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ನಿಮ್ಮನ್ನು ಮಾತನಾಡೋದಕ್ಕೆ ಅಥವಾ ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಕ್ಕೆ ಕೆಲವೊಂದು ದಾರಿಗಳನ್ನು ಈ ವ್ಯಕ್ತಿ ನೋಡ್ತಾ ಇದ್ದಾರೆ. ಬಟ್ ಆದರೆ ಎಲ್ಲಿ ನೀವು ಈ ಪಾಸ್ಟಿಂದ ಮಾತಾಡ್ತಿರೋ ಅಥವಾ ಎಲ್ಲಿ ಈ ಪಾಸ್ಟಿಂದ ವಿಚಾರಗಳು ತಗೊಂಡು ನನ್ನನ್ನು ಲ್ಯಾಗ್ ಮಾಡ್ತಾರೋ, ಆ ಕೇಳುವಂತಹ ಪ್ರಶ್ನೆಗಳಿಗೆ ಆ ವ್ಯಕ್ತಿಗೆ ಉತ್ತರ ಕೊಡೋದಕ್ಕಾಗ್ತಾ ಇರೋದಿಲ್ಲ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವೇನಾದರೂ ಪಾಸ್ಟ್ ವಿಚಾರಗಳನ್ನು ಅಥವಾ ಜಗಳಗಳ ವಿಚಾರಗಳನ್ನು ಹೇಳಿದ ಕೂಡಲೇ ಅಥವಾ ಮಾತನಾಡಿದ ಕೂಡಲೇ ಈ ವ್ಯಕ್ತಿಗೂ ಕೂಡ ನೀವು ಯಾವ ರೀತಿ, ಏಕೆಂದರೆ ಈ ವ್ಯಕ್ತಿ ಪಾಸ್ಟಲ್ಲಿ ನಿಮ್ಗೆ ಅದೇ ರೀತಿ ಹರ್ಟ್ ಮಾಡಿದ್ದಾರೆ ಹೌದು. ಬಟ್ ಆದರೆ ಈ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಮಾತನಾಡೋದಕ್ಕೆ ಬಂದ ಕೂಡಲೇ ನೀವೇನು ಮಾಡ್ತಾ ಇದ್ದೀರಿ, ಪಾಸ್ಟ್ ವಿಚಾರಗಳನ್ನು ಎತ್ಕೊಂಡು ಈ ವ್ಯಕ್ತಿಗೆ ಬಹಳಷ್ಟು ಕಿರಿಕಿರಿ ಮಾಡುವಂಥದ್ದು ಅಥವಾ ಮಾತನಾಡ್ತಾ ಜಗಳಗಳಾಡುವಂಥದ್ದು, ಈ ರೀತಿ ಎಲ್ಲ ಆಗ್ಬಿಡುತ್ತೋ ಅನ್ನುವಂತಹ ಭಯ ಕೂಡ ಈ ವ್ಯಕ್ತಿಗಿದೆ. ಸೊ ಹಾಗಾಗಿ ಈ ವ್ಯಕ್ತಿ ಸ್ವಲ್ಪ ದಿನಗಳ ಕಳೀಲಿ ಅನ್ನುವಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಆಪರ್ಚುನಿಟಿ ಸಿಗಲಿ ಮಾತನಾಡೋದಕ್ಕೆ ಅಂತ ಹೇಳಿ ಅವಕಾಶಗಳನ್ನು ಹುಡುಕ್ತಾ ಇರುವಂಥದ್ದು ಇದೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಯೋಚನೆಗಳು ಕೂಡ ಒಂದೇ ರೀತಿ ಇದೆ, ನೀವಿಬ್ಬರು ಥಿಂಕಿಂಗ್ ಕೂಡ ಒಂದೇ ರೀತಿ ಇದೆ. ಬಟ್ ಆದರೆ ನಿಮ್ಮದು ಹೇಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವುದ್ರ ಜೊತೆಗೆ ಇದ್ಬಿಟ್ರಾ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ಮನಸ್ಸುಗಳನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಆ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಅಥವಾ ನನಗೆ ಮಾತನಾಡೋದಕ್ಕೆ ಟೈಮ್ ಕೊಟ್ಟರೆ ಆಗಿರ್ಬೋದು, ಅಥವಾ ನೀವು ಅವ್ರಿಗೆ ಮಾತನಾಡೋದಕ್ಕೆ ಟೈಮ್ ಕೊಟ್ಟರೆ ಅವರು ಏನು ಹೇಳ್ತಾರೆ ಅನ್ನೋದು ಸಂಪೂರ್ಣವಾಗಿ ನೀವು ಕೇಳಬೇಕಾಗತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಆದಾಗ ಮತ್ತೆ ಕೂಡ ಸರಿ ಹೋಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಕ್ಲಿಯರ್ ಕಮ್ಯುನಿಕೇಟ್ ಮಾಡಬೇಕು ಅನ್ನುವಂಥದ್ದೇ ಈಗಲೂ ಕೂಡ ಇದೆ ಅನ್ನೋದು ತೋರಿಸ್ತಾ ಇದೆ. ಬಟ್ ಆದರೆ ಎಲ್ಲಿ ನೀವು ಹಳೆ ವಿಚಾರಗಳನ್ನು ಎತ್ತಿ ಡ್ರ್ಯಾಗ್ ಮಾಡಿ ಲ್ಯಾಗ್ ಮಾಡ್ತೀರಾ ಅನ್ನುವಂತಹ ಭಯನೂ ಕೂಡ ಈ ವ್ಯಕ್ತಿಗಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಕೊಟ್ಟಿರುವಂತಹ ನಂಬರ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.